ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಫೆಬ್ರವರಿ 26 ಬುಧವಾರರಂದು ಮಹಾಶಿವರಾತ್ರಿಯ ಅಂಗವಾಗಿ ರಾಯಚೂರು ನಗರದ ಶ್ರೀ ನೀಲಗಿರಿ ಸಾಲಿಮಠದ ಕೈಲಾಸ ಮಹಾದ್ವಾರದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಪೂಜಾ ಕಾರ್ಯಕ್ರಮ ಶ್ರೀ ಸೂಗ್ರಯ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾಪೂಜೆ ಸಾಯಂಕಾಲ 6:12ಕ್ಕೆ ನಡೆಯಲಿದ್ದು, ದೀಪೋತ್ಸವ ಮತ್ತು ಶಿವನಾಮ ಸ್ಮರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಸಕಲ ಭಕ್ತಾದಿಗಳು ಆಗಮಿಸಿ ಶ್ರೀಮಠದ ಕೃಪೆಗೆ ಪಾತ್ರರಾಗಬೇಕು. ಈ ಒಂದು ವಿಶೇಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ನೀಲಗಿರಿ ಮಠ ಹಾಗೂ ಮಠದ ಪ್ರಚಾರ ಸೇವಾ ಸಮಿತಿ ಆಹ್ವಾನಿಸುತ್ತದೆ. ಇದೇ ತಿಂಗಳು ಫೆಬ್ರವರಿ 28ಕ್ಕೆ ಅತ್ಯಂತ ರೋಚಕವಾದ FIR 626 ಎಂಬ ಚಲನಚಿತ್ರ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದ್ದು, ಈ ಚಲನಚಿತ್ರವನ್ನು ಜಿಲ್ಲೆಯಲ್ಲೂ ಮಿರಾಜ್ ಥಿಯೇಟರ್ನಲ್ಲಿ ಪ್ರದರ್ಶನವಿದ್ದು ಜನತೆ ವೀಕ್ಷಿಸುವ ಮೂಲಕ ಪ್ರೋತ್ಸಾಹಿಸಬೇಕು ಎಂದು ಹೋರಾಟಗಾರ್ತಿ ರೂಪಾ ಶ್ರೀನಿವಾಸ್ ನಾಯ್ಕ್ ಮನವಿ ಮಾಡಿದರು. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದವರು, ಈ FIR 626 ಚಲನಚಿತ್ರವನ್ನು ಭಾಗ್ಯ ರಮೇಶ್ ರವರು ನಿರ್ದೇಶನವನ್ನು ಮಾಡಿದ್ದು, ಸಿನಿಮಾನದಲ್ಲಿ ಚಿನ್ನಾರಿ ಮುತ್ತು ಖ್ಯಾತಿಯ ವಿಜಯ್ ರಾಘವೇಂದ್ರ ಸೇರಿದಂತೆ 3 ಜನ ನಾಯಕಿಯರು ಮುಖ್ಯ ಭೂಮಿಕೆಯಲ್ಲಿ ಪಾತ್ರ ನಿರ್ವಹಿಸಿದ್ದು, ಈ ಚಲನಚಿತ್ರ ರೋಚಕ ದೃಶ್ಯಗಳನ್ನು ಹೊಂದಿದ್ದು ಜನತೆಗೆ ಮನೋರಂಜನೆಯನ್ನು ನೀಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹೀಗಾಗಿ ಜಿಲ್ಲೆಯ ಜನತೆ ಈ ಕನ್ನಡ ಚಿತ್ರವನ್ನು ವೀಕ್ಷಿಸುವ ಮೂಲಕ ಸಿನಿಮಾನವನ್ನು ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು. FIR 626 ಎಂಬ ಕನ್ನಡ ಚಲನಚಿತ್ರ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದ್ದು, ಅದರ ಭಾಗವಾಗಿ ನಮ್ಮ ರಾಯಚೂರು ನಗರದಲ್ಲಿ ಕೂಡ ಮಿರಜ್ ಸಿನಿಮಾ ಮಂದಿರದಲ್ಲಿ ಬಿಡುಗಡೆ ಆಗ್ತಾ ಇರೋದ್ರಿಂದ ತಾವೆಲ್ಲ ಸಿನಿಮಾ ಕಲಾಭಿಮಾನಿಗಳು ಇದನ್ನ ಪ್ರೋತ್ಸಾಹಿಸಬೇಕು, ಬೆಂಬಲಿಸಬೇಕು, ನೋಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ಕೊಳ್ತೀನಿ. ಮತ್ತು ಈ ಚಲನಚಿತ್ರವನ್ನ ನನ್ನ ಆತ್ಮೀಯ ಸ್ನೇಹಿತೆಯಾದಂತಹ ಭಾಗ್ಯ ರಮೇಶ್ ಅವರು ನಿರ್ಮಿಸಿದ್ದು, ಚಿತ್ರದ ನಿರ್ದೇಶಕರಾದ KV ರಮಣರಾಜ್ ಅವರು ಇದನ್ನ ನಿರ್ದೇಶನ ಮಾಡಿರೋದ್ರಿಂದ, ಹಾಗೂ ನಟರಾಗಿ ನಿಮ್ಮೆಲ್ಲರ ನೆಚ್ಚಿನ ಚಿನ್ನಾರಿ ಮುತ್ತ ಅಂತ ನಾವೆಲ್ಲರೂ ನೋಡ್ತೀವಿ. ಅವರೆಷ್ಟು ಕ್ಲೀನ್ ಇಮೇಜ್ ಅಂಡ್ ನೀಟ್ ಪರ್ಸನ್ ಅಂತ, ಮೇನ್ಲಿ ಅವ್ರ ಸಲುವಾಗಿ ನಾವು ಇಲ್ಲಿ ಇವತ್ತು ಈ ವೇದಿಕೆ ಮೇಲೆ ಬಂದಿರೋದು. ವಿಜಯ್ ರಾಘವೇಂದ್ರ ಅವರು ನಟಿಸಿರುವಂತಹ ಹಾಗೂ ನಾಯಕಿ ಐಶಾ ಅವರು, ಜೊತೆಗೆ ಇನ್ನಿಬ್ರು ನಾಯಕಿಯರು ಹೊಸಬ್ರು ನಾಯಕಿಯರು ಕೂಡ ನಟಿಸಿದ್ದಾರೆ. ಹಾಗೂ ಸಂಗೀತ ನಿರ್ದೇಶಕರು ಮತ್ತು FIR 626 ಎಂಬ ಚಲನಚಿತ್ರ ಬೆಳಗಿನ ಜಾವ 6:26 ಈ ಸನ್ನಿವೇಶದಲ್ಲಿ ಯಾವ ರೀತಿ ಸಾಂದರ್ಭಿಕವಾಗಿ ಅಲ್ಲಿ ಚಿತ್ರಿಸಲಾಗಿದೆ ಮತ್ತು ಥ್ರಿಲ್ಲರ್ ಮಂಜು ಅವರ ಫೈಟ್ ಅವರು ಇದು ಮಾಡಿರುವಂತಹ 5 ಸೀನ್ಸ್ಗಳಿದ್ದಾವೆ. 5 ಫೈಟ್ ಸೀನ್ಸ್ ವೆರಿ ಥ್ರಿಲ್ಲಿಂಗ್ ಅಂಡ್ ಸಸ್ಪೆನ್ಸ್ ಇರೋದ್ರಿಂದ ಈ ಮೂವಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನಾವು ಕೂಡ ಇದನ್ನ ವೀಕ್ಷಿಸಿದೀವಿ. ತಾವೆಲ್ಲ ಸಿನಿಮಾ ಅಭಿಮಾನಿಗಳು ಇದನ್ನು ವೀಕ್ಷಿಸಬೇಕು, ಪ್ರೋತ್ಸಾಹಿಸಬೇಕು, ಮತ್ತೆ ಕನ್ನಡ ಸಿನಿಮಾಗಳನ್ನ ಬೆಂಬಲಿಸಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ನನ್ನ ಕಳಕಳಿ ಮನವಿಯನ್ನು ಮಾಡ್ತೀನಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ರಾಯಚೂರು ವತಿಯಿಂದ ಮಹಾಶಿವರಾತ್ರಿ ಅಂಗವಾಗಿ ಫೆಬ್ರವರಿ 26ರಿಂದ ಮಾರ್ಚ್ 2ರವರೆಗೆ ಮಹಾಶಿವರಾತ್ರಿ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ವಿಶ್ವವಿದ್ಯಾಲಯದ ಮುಖ್ಯಸ್ಥೆ ಸ್ಮಿತಾ ಹಕ್ಕ ಹೇಳಿದರು. ಅವರಿಂದು ನಗರದ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಧ್ಯಾನ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಫೆಬ್ರವರಿ 26ರಂದು ಮಹಾಶಿವರಾತ್ರಿ ಉದ್ಘಾಟನಾ ಮಹೋತ್ಸವ ಜರುಗಲಿದೆ. ಬೆಳಗ್ಗೆ 9 ಗಂಟೆಗೆ ವಿಶ್ವವಿದ್ಯಾಲಯದಲ್ಲಿ ಶಿವ ಧ್ವಜಾರೋಹಣ ನಡೆಯಲಿದ್ದು, ಸಂಜೆ 4 ಗಂಟೆಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಶಾಂತಿ ಯಾತ್ರೆ ನಡೆಯಲಿದೆ. ನಂತರ 6 ಗಂಟೆಗೆ ನಗರದ ಬಸವೇಶ್ವರ ವೃತ್ತದ ವಾಲ್ಕರ್ ಮೈದಾನದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದರು. ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಚಿವರು, ಶಾಸಕರು, ಗಣ್ಯರು, ಅಧಿಕಾರಿಗಳು ಸೇರಿದಂತೆ ಹಲವಾರು ಭಾಗಿಯಾಗಲಿದ್ದಾರೆ. ಮಹಾಶಿವರಾತ್ರಿಯ ಆಧ್ಯಾತ್ಮ ರಹಸ್ಯ ಎಂಬ ವಿಷಯದ ಪ್ರವಚನ ನಡೆಯಲಿದ್ದು, ನಂತರ 8 ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಲಿದೆ ಎಂದು ಹೇಳಿದರು. ಇದು 26ನೇ ತಾರೀಕಿಗೆ ಉದ್ಘಾಟನೆ ಆಗ್ತದೆ. ಪ್ರತಿನಿತ್ಯ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಎಲ್ಲರಿಗೂ ಸಹಿತ ದರ್ಶನಕ್ಕೆ ಉಚಿತವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಎಲ್ಲರೂ ಬರಬೇಕು, ದರ್ಶನವನ್ನು ಪಡ್ಕೊಂಡು ಪುನೀತರಾಗಬೇಕು. ಅದರ ಜೊತೆಗೆ ದರ್ಶನದ ಕಾರ್ಯಕ್ರಮದ ಜೊತೆಗೆ
ವೇದಿಕೆ ಕಾರ್ಯಕ್ರಮ ಪ್ರತಿನಿತ್ಯ ಸಂಜೆ 6 ಗಂಟೆಯಿಂದ 9 ಗಂಟೆಯವರೆಗೆ ನಡೆಯಲಿದೆ. ಮೊದಲನೆಯ ದಿನ ಶಿವರಾತ್ರಿಯ ದಿನವಾದ ಪವಿತ್ರ ದಿನವಾದಂತಹ 26ನೇ ತಾರೀಕು ಮೊದಲನೆಯ ದಿನ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಆ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಚಿವರನ್ನ, ಶಾಸಕರನ್ನ, ಸಂಸದರನ್ನ ಹಾಗೂ ನಮ್ಮ ಊರಿನ ಅನೇಕ ಗಣ್ಯರನ್ನ ನಾವು ಸ್ವಾಗತಿಸಿದ್ದೇವೆ. ಹಾಗೂ ಅವತ್ತಿನ ದಿನ ವೇದಿಕೆಯ ಮೇಲೆ ವಿಶೇಷ ಸಾಧನೆಯನ್ನ ಮಾಡಿರುವ ಅಥವಾ ವಿಶೇಷ ಪ್ರಶಸ್ತಿಯನ್ನ ಪಡೆದಂತಹ ನಮ್ಮ ರಾಯಚೂರು ನಗರದ ಬೇರೆ ಬೇರೆ ಕ್ಷೇತ್ರದ ಸಾಧಕರನ್ನ ಆಯ್ದುಕೊಂಡು 8 ಜನರಿಗೆ ನಾವು ಸನ್ಮಾನವನ್ನ, ವಿಶೇಷ ಗೌರವಾರ್ಪಣೆಯನ್ನ ಸಲ್ಲಿಸ್ತೇವೆ. ಇನ್ನು ಅವತ್ತಿನ ದಿನದ ಒಂದು ವಿಷಯ ಮಹಾಶಿವರಾತ್ರಿ ಆಧ್ಯಾತ್ಮಿಕ ರಹಸ್ಯ ಎನ್ನುವ ವಿಷಯದ ಒಂದು ಪ್ರವಚನವೂ ಇರ್ತದೆ. ಕೀಳು, ತಾರತಮ್ಯ, ಅಸ್ಪೃಶ್ಯತೆ, ಮೂಢನಂಬಿಕೆಗಳ ಸೃಷ್ಟಿ, ಶಿಕ್ಷಣದಲ್ಲಿ ಅವಕಾಶ ವಂಚನೆ ಹೀಗೆ ಅನೇಕ ಸಾಮಾಜಿಕ ಅಸಮಾನತೆಯಿಂದ ಜನರು ತುಳಿತಕ್ಕೊಳಗಾಗಿದ್ದರು. ಇವುಗಳೆಲ್ಲವುಗಳಿಂದ ಮಹಿಳೆಯರು, ವೃತ್ತಿನಿರತ ಶ್ರಮಜೀವಿಗಳು, ಬಡವರು, ದಲಿತರು ನಿರಾಶೆ, ಹತಾಶಗೊಂಡು ಅಸಹನೀಯ ಬದುಕಿಗೆ ತುತ್ತಾಗಿದ್ದರು. ಸರ್ವರಿಗೂ ಸಮಪಾಲು ಸಮಬಾಳು ಒದಗಿಸಲು ಬಸವ ಮಾಚಿದೇವಾದಿ ಶರಣರು ಸಾಮಾಜಿಕ ಕ್ರಾಂತಿಯನ್ನೇ ಕೈಗೊಂಡರು. ಶರಣರ ಅಗ್ರಗಣ್ಯ ಬಳಗದಲ್ಲಿ ಮಡಿವಾಳ ಮಾಚಿದೇವ ಅತ್ಯಂತ ಪ್ರಕಾಶಮಾನವಾಗಿ ಕಂಡು ಬರುವವರು ಎಂದು ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಹೇಳಿದರು. ಮಾನ್ವಿ ತಾಲೂಕು ಮಡಿವಾಳ ಮಾಚಿದೇವ ಸಂಘ ವತಿಯಿಂದ ಏರ್ಪಡಿಸಿದ ಮಡಿವಾಳ ಮಾಚಿದೇವರ ಮೂರ್ತಿ ಅನಾವರಣ ಮತ್ತು ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಸಮಾಜಕ್ಕೆ ಮಡಿವಾಳ ಮಾಚಿದೇವರ ಕೊಡುಗೆ ಅಪಾರ. ನೇರ ನುಡಿಗಳ ಮೂಲಕ ಸಮಾಜವನ್ನು ತಿದ್ದಲು ಪ್ರಯತ್ನಿಸಿದ್ದಾರೆ. ಸರ್ವರು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಮಡಿವಾಳ ಸಮುದಾಯದವರು ಸಂಘಟನೆಯಾಗುವ ಜೊತೆಗೆ ಶಿಕ್ಷಣ ಪಡೆದು ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಸಬಲರಾಗಿ ಸಂವಿಧಾನದ ಹಕ್ಕು ಮತ್ತು ಕರ್ತವ್ಯಗಳನ್ನು ಅರಿಯಬೇಕು ಎಂದು ರಾಜ ವೆಂಕಟಪ್ಪ ನಾಯಕ ಸಲಹೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ನಿಮ್ಮಂತ ಹಿರಿಯರಾಗಿರ್ತಕ್ಕಂಥ ಜಗಮಣ್ಣ ಇಕ್ಲಾಸ್ಪುರ ಅವರೇ, ನಮ್ಮ ತಾಲೂಕಾ JDS ಪಕ್ಷದ ಅಧ್ಯಕ್ಷ ಇದು ಸಮಾಜದ ಕೆಲಸ ಅಂತಂದ್ರ ನಮ್ಗೆ ಕರೀಲಿಲ್ಲ, ನಿಮ್ಗೆ ಕರೀಲಿಲ್ಲ ಅಂತ ಅನ್ಕೋಬಾರ್ದು. ಸಮಾಜ ಅವ್ರು ಹೇಳೋದಂತ ನಾವು ಬರಬೇಕು. ಅದನ್ನು ಹೊರತು ನಿಮ್ಮಲ್ಲೇ ಬಹಳ ಹೆಮ್ಮೆ ಪಡ್ತಕ್ಕಂಥ, ಸಂತೋಷ ಪಡ್ತಕ್ಕಂಥ ವಿಚಾರ. ಒಂದು ಸಮಾಜ ಮನಸ್ಸು ಮಾಡಿದ್ರೆ ಏನಾದರೂ ಸಾಧಿಸಬಹುದು ಅಂತೇಳಿ ಇವತ್ತು ಮಡಿವಾಳ ಮಾಚಿದೇವರ ಸಮಾಜ ಇವತ್ತು ಮಾನ್ವಿ ತಾಲೂಕಿಗೆ ತೋರಿಸಿಕೊಡ್ತಕ್ಕಂಥ ಕೆಲಸ ಇವತ್ತು ನೀವು ಮಾಡಿದ್ದೀರಿ ಎಂಬ ಮಾತುಗಳನ್ನ ಬಹಳ ಹೆಮ್ಮೆಯಿಂದ ಸಂತೋಷಿಸಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಮಡಿವಾಳ ಮಾಚಿದೇವರ ಮೂರ್ತಿಯನ್ನ ಮಾನ್ವಿ ಪಟ್ಟಣದಲ್ಲಿ ಇವತ್ತು ಅನಾವರಣಗೊಳಿಸುವ ಮೂಲಕ ಅಲ್ಲಿಂದ ಮೆರವಣಿಗೆ ಮುಖಾಂತರ ಬಂದು ಇವತ್ತು ಜಯಂತಿ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಕ್ಕಂಥ ಕೆಲಸ ಒಂದು ಮಾಡ್ತಾ ಇದ್ದೀರಿ. ಇವತ್ತು ಮಡಿವಾಳ ಮಾಚಿದೇವರ ಅವರ ಶರಣರ ಬಗ್ಗೆ ಹೇಳಬೇಕಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣನವರ ಅನುಯಾಯಿಗಳು, ಬಸವಣ್ಣನವರ ಸ್ಥಾಪನೆಗಳ ಅವರ ಏನಂದ್ರೆ ಬಟ್ಟೆಗಳನ್ನ ತೊಳೆಯುವಂತ ಕೆಲಸ ಅಂದಿನ ನಿರ್ಮಾಣಗಳಲ್ಲಿ ಮಡಿವಾಳ ಮಾಚಿದೇವರು ಮಾಡ್ತಾ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅದರ ಜೊತೆಗೆ ಶರಣರ ಆಚಾರ ವಿಚಾರಗಳನ್ನು ಶಕ್ತಿ ಐತಲ್ಲ. 12ನೇ ಶತಮಾನದಲ್ಲಿ ಬಸವಣ್ಣನ ಕಾಲದಲ್ಲಿ ಅದಕ್ಕೆ ಹೇಳಿದ್ರು, ಕಾಸಿ ಕಂಬಾರನಾದ, ಬೀಸಿ ಮಡವಾಳನ, ಹಾಸಲಿಕ್ಕೆ ಸಾಲಿಯನಾದ, ವೇದವ ನೋಡಿ ಹಾಡುವನಾದ ಅಂತ ಹೇಳೋ ತಾತ್ಪರ್ಯ ಇಷ್ಟೇ. 12ನೇ ಶತಮಾನದಲ್ಲಿ ಮಡಿವಾಳ ಮಾಚಿದೇವರು
ಎಲ್ಲ ಶರಣರ ವಸ್ತ್ರಗಳನ್ನ ಶುಚಿಗೊಳಿಸೋದು. ಎಷ್ಟು ಅವರು ಆ ಕಾಯಕದಲ್ಲಿ ತಮ್ಮ ನಿಷ್ಠೆ ಮತ್ತು ಪ್ರಾಮುಖ್ಯತೆ ನೇತೃತ್ವವನ್ನು ಮಾಡಿಸಿದವರು ತಾವೆಲ್ಲ ಬಟ್ಟೆಯನ್ನು ಶುಚಿಗೊಳಿಸಿ ಮಡಿಗೊಳಿಸಿ ಶುದ್ಧ ಮಾಡಿದ ಮೇಲೆ ಅದರ ಮೇಲೆ ತಮ್ಮ ಕತ್ತೆ ನಡೆಸಿದರು. ತಮಗೇನು ಕಾಣಿಸ್ತಲ್ಲ ಕತ್ತಿ ಅಂದರೆ ಪ್ರತಿಯೊಬ್ಬ ಶರಣರ ಬಟ್ಟೆಯನ್ನು ಯಾರಾದರೂ ಮೈಲಿನ ಮಾಡಿದರೆ ಅವರಿಗೆ ಸ್ವತಃ ಮರಣದಂಡನೆ ಶಿಕ್ಷಣ ಕೊಡ್ತಾರೆ. ನಾವು ಕತ್ತಿನ ಹಲವಾರು ಮಾಡ್ತಿದ್ದೇವೆ ಅಂದರೆ ಅವರ ಒಂದು ನಿಷ್ಠೆ, ಅವರ ಒಂದು ಪ್ರಾಮಾಣಿಕತೆ. ನಾನಿನ್ನು ಕೇಳ್ತೀನಿ ಒಂದು ಮಾತನ್ನ. ಇವತ್ತು ನಾವು ಮಡಿವಾಳ ಮಾಚಿದೇವರ ಸಂತಾನ ಅಥವಾ ಅವರ ಒಂದು ಸಮಾಜ ಅಂತ ಹೇಳಿ ಮಡಿವಾಳ ಮಾಚಿದೇವರು ಮಾಡಿ ಹಡಪದವರಾಗಿ ಹಡಪದ ಅಪ್ಪಣ. ಯಾಕೆ ವಿಶೇಷ ಅಂತಂದ್ರೆ ಇವತ್ತು ವಚನಗಳು ನಾವೆಲ್ಲರೂ ಕೂಡ ಓದ್ತಾ ಇದ್ದೀವಿ ಅಂತಂದ್ರೆ ಮಾಚಿದೇವರು ಇರ್ಲಿಲ್ಲ ಅಂತಂದ್ರೆ ನಾವು ವಚನಗಳನ್ನ ಓದಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಚನ್ನಬಸವಣ್ಣವರ ಜೊತೆಗೂಡಿ ವಚನಗಳನ್ನೆಲ್ಲವನ್ನ ಸಂಗ್ರಹಿಸಿ ಒಳುವಿಗೆ ಹೋಗ್ತಾರೆ ಮಾಚಿದೇವರು. ಅದನ್ನ ಸಂರಕ್ಷಣೆ ಮಾಡ್ತಾರೆ. ಬಿಜ್ಜಳನ ಹತ್ಯೆ ಆದಾಗ ದೊಡ್ಡ ಕ್ರಾಂತಿ ಆಗ್ತದೆ ಕಲ್ಯಾಣದಾಗ. ಎಲ್ಲ ವಚನಗಳನ್ನ ಎಷ್ಟೋ ಸಾವಿರ ವಚನ ಕಟ್ಟೆಗಳನ್ನ ಸುಡಲಾಗೂ ಕೂಡ ಓದಲಿಕ್ಕೆ ಸಿಗಬಾರದು ಹಾಗೆ ತಿಳ್ಕೊಂಡು ಅದನ್ನ ಭಸ್ಮ ಮಾಡಲಿಕ್ಕೆ ಅಣಿ ಆಗ್ತಾರೆ. ಆದ್ರೆ ಈ ವಚನಗಳನ್ನ ಉಳಿಸಬೇಕು, ಮುಂದಿನ ಪೀಳಿಗೆಗೆ ಇದರ ಸದುಪಯೋಗ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಚಿದೇವರು ಕಟ್ಟಿ ನಿಂತ್ಕೊಳ್ತಾರೆ. ಚನ್ನಬಸವಣ್ಣ